ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರ ಪಾಸು ಮಾಡಿರುವ 3 ರೈತರಿಗೆ ಸಂಬಂಧಪಟ್ಟ ಮಸೂದೆಗಳು, ಅದರ ವಿರುದ್ಧವಾಗಿ ಇವಾಗ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಏನು ರೈತರ ಪ್ರತಿಭಟನೆ ನಡೀತಿದೆಯಲ್ಲ, ಅದು ಕರ್ನಾಟಕಕ್ಕೂ ವಿಸ್ತರಿಸಿರುವಂಥದ್ದು. ಈ ಮಧ್ಯೆ ಕಂಗನಾ ರಣಾವತ್ತರದವರ ಹೇಳಿಕೆಗಳು ರೈತರನ್ನ ಟೆರರಿಸ್ಟ್ಗಳು ಅನ್ನುವಂಥದ್ದು, ಇದೆಲ್ಲ ಯಾವ ರೀತಿಯ ಸಂದರ್ಭವನ್ನು ನಮಗೆ ತೋರಿಸ್ತಾ ಇದೆ? ಬಿಡಿ, ಅವ್ರ ಬಗ್ಗೆ ಮಾತನಾಡೋಣ. ಅವರು ಅಮಿತ್ ಶಾದ ಧ್ವನಿ, ಅದು BJPಯ ಧ್ವನಿ. ಅವರು ಮನಸ್ಸಿನಲ್ಲಿದ್ದನ್ನು ಇವರು ಹೇಳ್ತಾಳೆ. ಆದರೆ ಈ ಒಂದು ಚಳವಳಿ ತುಂಬ ಐತಿಹಾಸಿಕವಾದ್ದು ಅಂತ ನಾನು ನಂಬಿದ್ದೇನೆ. ಇದರ ಅಗತ್ಯ ಇವತ್ತು ಇತ್ತು. ಯಾಕೆಂದರೆ ಈ 3 ಕಾನೂನುಗಳೇನಿವೆ, ಇದು ರೈತರಿಗೆ ಉರುಳಿದು, ಅಂದರೆ ರೈತರ ರಕ್ಷಣೆಯ ಕಾನೂನುಗಳನ್ನೆಲ್ಲ ನಾಶಪಡಿಸಲಾಗ್ತಾ ಇದೆ. ಈ APMC ತೆಗೆದುಕೊಳ್ಳಿ. APMC ರೈತರ ಏನಿದೆ ಆ ಉತ್ಪನ್ನಗಳಿಗೆ ಒಂದು ಬೆಂಬಲಿತ ಬೆಲೆಯನ್ನು ಕೊಡುವಂಥ ವ್ಯವಸ್ಥೆ ಇಲ್ಲಿತ್ತು. ಅದೆಲ್ಲ ಹೊರಟೋಗುತ್ತೆ. ನಾಳೆ ದಿನ ಯಾವನೋ ಅದಾನಿ ಅಂತವರು ಇನ್ನೊಬ್ಬರು ಊರಿಗೆ ಬಂದು ನಿಮಗೆ ಬೇಕಾದಷ್ಟು ತಗೊಂಡು ಹೋಗ್ತಾರೆ. ಯಾವುದನ್ನೇ ಅಂತ, ಅದು ಅಪಾಯಕಾರಿಯಾಗಿ. ಈ 3 ಕಾನೂನುಗಳು, ವಿದ್ಯುತ್ ಕಾನೂನು ಕೂಡ ಹಾಗೆ, ಭೂ ಸುಧಾರಣಾ ಕಾನೂನು ಗೊತ್ತಿದೆ, ಯಾವನು ಬೇಕಾದರೂ ಎಲ್ಲಿ ಬೇಕಾದರೂ ಖರೀದಿ ಮಾಡಿ ಹೋಗೋದು. 3 ಅಪಾಯಕಾರಿಯಾದ ಕಾನೂನು ವಿರುದ್ಧ ಈ ಹೋರಾಟ ಪ್ರಾರಂಭ ಆಗಿದೆ. ಇದು ಸ್ವಾಗತಾರ್ಹ. ದಿಸ್ ಅ ಫಸ್ಟ್ ಥಿಂಗ್. ಸೊ ನಿನ್ನೆ ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ, ಸೊ ಒಬ್ಬಳ ಹೆಣ್ಣು ಮಗಳು ಮಾತನಾಡೋದು ಧಾರವಾಡದವರು, ರೈತರ ಒಳಗಡೆ ಇದ್ದಂಥ ಸಿಟ್ಟು ಏನಿದೆ, ಕ್ರೋಧ ಏನಿದೆ, ಹೊರಗಾಗ್ತಾಯಿತ್ತು. ಈ ಸಿಟ್ಟು ಮತ್ತು ಕ್ರೋಧ ಇದೆಯಲ್ಲ ರೈತರದ್ದು, ಅದು ಈ ಅಧಿಕಾರಸ್ಥರನ್ನು ಭಸ್ಮ ಮಾಡುತ್ತೆ, ಸುಟ್ಟಾಗುತ್ತೆ. ಸೊ ನನಗೆ ಕೂತು ನಾನು ಯೋಚನೆ ಮಾಡ್ತಾಯಿದ್ದೆ ಗೌಡ್ರೆ. ನನಗಾಗ ನೆನಪಾದದ್ದು MD ನಂಜುಂಡಸ್ವಾಮಿಯವರು, ರುದ್ರಪ್ಪನವರು, ಸುಂದರೇಶ್ ಅವರು ಆಗ ಕಟ್ಟಿದ ಆ ರೈತ ಚಳವಳಿ ಯುಕ್ತಿಗಕ್ಕೆ ಇರುವ ಸಂದರ್ಭವನ್ನು ನಾನು ನೋಡಿದ್ದೇನೆ. ಹೆಗಡೆ ಸರ್ಕಾರ ಇದ್ದಂಥ ಸಂದರ್ಭ, ಹೆಗಡೆ ಸಹ ಅತಿ ಹೆಚ್ಚಿನ ಪಾಪ್ಯುಲಾರಿಟಿ ಹೆಗಡೆಯವರಿಗಿತ್ತು. ಆಗ ಕೂಡ ನಂಜುಂಡಸ್ವಾಮಿ ಒಂದು ದಿವಸ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಮ್ಮ ರೈತರು ಈ ಹೆಗಡೆಯನ್ನು ಎಳೆದಕ್ಕೆ ಬಂದು ಕಂಬಕ್ಕೆ ಕಟ್ಟಿ ಹೊಡಿತಾರೆ. ಅಂತಹ ಧೈರ್ಯ ಇತ್ತು. ಹಾಗೆಯೇ ಒಂದು ಸಲ ವಿಧಾನಸೌಧದ ಎದುರು ಲಕ್ಷ ರೈತರು, ಆಗ ನಾನು ಕೆಲಸ ಮಾಡ್ತಿದ್ದ ಕನ್ನಡಪ್ರಭದಲ್ಲಿ ಬರೆದ ಎಡಿಟೋರಿಯಲ್ ನನ್ನ ನೆನಪಿದೆ. ರೈತರು ಬಂದರು ದಾರಿ ಬಿಡಿ. ರೈತರ ಸ್ವಾಭಿಮಾನ ಏನಿದೆ ಅದು ರೈತ ಚಳವಳಿ ಕೊಟ್ಟಿದ್ದು. ಹಸಿರು ಶಾಲು ರೈತರ ಸ್ವಾಭಿಮಾನದ ಸಂಕೇತ ಆಗಿತ್ತು. ಅದ್ರ ಜೊತೆಗೆ ಯಾವುದೇ ಹಳ್ಳಿಗೆ ರೈತರು ಹೋಗೋದಿದ್ದರೆ ಸಂಜೆ 5 ಗಂಟೆಯ ಮೇಲೆ 7 ಗಂಟೆಯ ಒಳಗೆ ಆ ಊರಿನ ಮುಖಂಡರ ಪರ್ಮಿಷನ್ ತಗೊಂಡು ಬರಬೇಕು. ಅಧಿಕಾರಿಗಳಂತ ಬೋರ್ಡ್ಗಳನ್ನು ಹಾಕಿಸಲಾಗಿತ್ತು. ಪ್ರತಿ ಬೋರ್ಡ್ನಲ್ಲೂ ಅಧಿಕಾರಿಗಳಿಗೆ ಒಳ ಪ್ರವೇಶ ಇಲ್ಲ, ಪರ್ಮಿಷನ್ ತಗೊಂಡು. ಆ ರೀತಿ ನಂಜುಂಡಸ್ವಾಮಿ ಒಂದು ಚಳವಳಿಯನ್ನು ಕಟ್ಟಿದರು. ಹಿರಿಯರಾದ ರುದ್ರಪ್ಪನವರು ಅದರ ಅಧ್ಯಕ್ಷರಾಗಿದ್ದರು. ಸಂಘಟಕರಾದಂಥ ಸುಂದರೇಶ್ ಅವರು ಇದ್ದರು. ಅಂಥ ಅದ್ಭುತವಾದ ಚಳವಳಿ. ಆ ಚಳವಳಿಯನ್ನು ನಾಶಪಡಿಸುವ ಕೆಲಸವನ್ನು ಹೆಗಡೆ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಭಯ ಶುರುವಾಗ್ಬಿಟ್ಟಿತ್ತು. ಈ ರೈತ ಚಳವಳಿ ಇಷ್ಟು ಪ್ರಬಲರಾಗಿದ್ದರೆ ತಮ್ಮ ಅಧಿಕಾರ ಹೋಗುತ್ತೆ. ಆವಾಗ ರೇವಣಸಿದ್ದಯ್ಯ ಅಂತ ಇನ್ನೊಬ್ಬ ರೈತ ನಾಯಕರಿದ್ದರು, ದಾವಣಗೆರೆ ಕಡೆಯವರು ಹೊತ್ಕೊಂಡು. ಅವರನ್ನು ಹೆಗಡೆ ಎತ್ತು ಕಟ್ಟಿಬಿಟ್ಟು ಓಡಿಸ್ಬಿಟ್ರು ರೈತ ಚಳವಳಿ. ಅದಾದಮೇಲೆ ರೈತ ಚಳವಳಿ ಹೊಡಿತಾ ಹೋಯಿತು. ಹಲವು ರೈತ ಚಳವಳಿಗಳನ್ನ ಕಟ್ಕೊಂಡ್ರು. ಈಗಲೂ ಹಲವು ಗುಂಪುಗಳಿವೆ. ಕಬ್ಬು ಬೆಳೆಗಾರದೊಂದು ರೈತ ಗುಂಪಿದೆ, ಉತ್ತರ ಕರ್ನಾಟಕದವ್ರದ್ದು, ನಮ್ಮ ಕೋಡಿಹಳ್ಳಿಯವರದ್ದು ಒಂದು ಗುಂಪಿದೆ. ಹೀಗೆ ಹಲವು ರೈತರ ಗುಂಪುಗಳಿವೆ. ಆದರೆ ನಿನ್ನೆ ಎಡಪಂಥೀಯರು ಸೇರಿ ಹಲವರು ಇದರಲ್ಲಿ ಜೊತೆಯಾದದ್ದು. ಅವರು ಬಂದುಬಿಟ್ಟು ಪ್ರತಿಭಟನೆ ಮಾಡ್ತಾ ಹಸಿರು ಶಾಲು ಹೊದ್ದು ಬರೋದಿತ್ತಲ್ಲ, ನನಗಂತೂ ಭಾಳ ಸಂತೋಷ ಆಯಿತು. ಇದು ಅನಿವಾರ್ಯ ಆಗಿದೆ. ಯಾಕೆ ಅನಿವಾರ್ಯ ಆಗಿದೆ ಅಂದರೆ ರೈತರನ್ನ ಉಳಿಸುವುದಕ್ಕೆ ಅನಿವಾರ್ಯ ಆಗಿದೆ ಅಲ್ವಾ? ರೈತರನ್ನು ಉಳಿಸುವುದಂದರೆ ಈ ದೇಶವನ್ನು ಉಳಿಸುವುದೇ ಆಗಿದೆ. ಈ ದೇಶವನ್ನು ಉಳಿಸುವುದಂದರೆ ಈ ದೇಶವನ್ನು ಸ್ವತಂತ್ರಗೊಳಿಸುವುದೇ ಆಗಿದೆ. ಸೊ ಆ ಕಾರಣಕ್ಕೆ ಇದು ಬಹಳ ಮಹತ್ವದ್ದು. ಅಂಥ ಒಂದು ಮಹತ್ವದ ಚಳವಳಿ ಪ್ರಾರಂಭ ಆಗಿದೆ. ಅದು ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ ಆಯಿತು. ಬಟ್ ಇದನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾರೆ. ಬೇರೆಯವ್ರ ಮೂಲಕ, ಈ ಕಣಾವತ್ತ ಅಂತವ್ರ ಮೂಲಕ ಮಾಡಿಸೋದಕ್ಕೆ ಪ್ರಾರಂಭ ಮಾಡಿ.
ರಾಜ್ಯದಲ್ಲೇ ಆಗಲಿ ಕೇಂದ್ರದಲ್ಲಾಗಲಿ ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆಯೇ ವಿನಃ ರೈತರ ಪರವಾಗಿ ಅಧಿಕಾರದಲ್ಲಿದ್ದವರು ನಿಲ್ಲೋದಿಲ್ಲ. ಮೊನ್ನೆ ಅವರು ಶಿರೋಮಣಿ ಅಕಾಲಿ ದಳದವರು ರಾಜೀನಾಮೆ ಕೊಟ್ಟಾಗ ಸಚಿವ ಸಂಪುಟಕ್ಕೆ ಅದನ್ನು ಬಹಳ ಈಸಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಲ್ಲಿ ಕೂಡ ಒಂದು ಕನ್ವಿನ್ಸ್ ಮಾಡುವ ಒಂದು ಇದು ಕೂಡ ಇರಲಿಲ್ಲ, ನಿಮ್ಮ ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಇತ್ತು ಧೋರಣೆ. ಅಂದರೆ ರೈತರ ಪರ ಕಾಳಜಿ ಇಲ್ಲದೇ ಇಲ್ಲವ ಅನ್ನುವಂಥ ಧೋರಣೆ ಇದು. ಒಂದು ಶಿರೋಮಣಿ ಅಕಾಲಿ ದಳ ಏನಿದೆ ಅದು ಬಿ ಜೆ ಪಿಯ ಅತಿ ಹಳೆಯ ಮಿತ್ರ. ಪ್ರಾರಂಭದಲ್ಲಿ ಸ್ವಲ್ಪ ಅವರು ಆ ಕಡೆ ಈ ಕಡೆ ನೋಡ್ತಿದ್ರು. ಯಾವಾಗ ಚಳವಳಿ ತೀವ್ರ ರೂಪವನ್ನು ಪಡೀತು ಪಂಜಾಬ್ನಲ್ಲಿ ಮತ್ತು ಹರಿಯಾಣದಲ್ಲಿ, ಆಗ ಅವರು ರಾಜೀನಾಮೆ ಕೊಡೋ ಹಂತಕ್ಕೆ ಬಂದರು. ಆದರೆ ಆ ರಾಜೀನಾಮೆ ನೀವು ಹೇಳಿದಾಗ ಸರ್ಕಾರದವರು ಒಟ್ಟು ತೀವ್ರವಾಗಿ ತಗೊಂಡಿರುತ್ತೆ ನನಗೆ ಅನಿಸಲ್ಲ, ನಡೆದೋಗುತ್ತೆ ಅನ್ನೋ ರೀತಿ ಇರಬೇಕು. ಈಗ ಹರಿಯಾಣ ಮತ್ತು ಇದರ ಜೊತೆಗೆ ಪಂಜಾಬ್ ಜೊತೆಗೆ ಉಳಿದ ಕಡೆ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಚಳವಳಿ. ಇದು ಬಿಹಾರದಲ್ಲಿ ಯಾವ ರೀತಿ ಚುನಾವಣೆಯಲ್ಲಿ ಫಲಿತಾಂಶ ಬೀರುತ್ತೋ ಗೊತ್ತಿಲ್ಲ, ದಕ್ಷಿಣದಲ್ಲಿ ಇದು ಪ್ರಾರಂಭ ಆಗಿದೆ. ಸೊ ಇದನ್ನು ಹತ್ತಿಕ್ಕುವ ವಿಧಾನಗಳಿವೆ. ಬಿ ಜೆ ಪಿ ಪ್ರಭುತ್ವ ಬೇರೆ ಬೇರೆ ಮಾರ್ಗಗಳನ್ನು ಹಿಡಿಯುತ್ತೆ. ಒಂದು, ತಮ್ಮ ಚಿಲ್ಟು ಪುಲ್ಟುಗಳ ಪರವಾಗಿರುವವರನ್ನ ಹೇಳಿಕೆ ಕೊಡಿಸ್ತಾ ಹೋಗೋದು. ಯಾರು ಚಳವಳಿಗಾರರಿದ್ದಾರೆ ಅವರ ಗೌರವವನ್ನು ನಾಶಪಡಿಸೋವಂಥದ್ದು, ಚಳವಳಿಯನ್ನು ನಾಶಪಡಿಸೋದಂಥದ್ದು, ಚಳವಳಿಗಾರರಿಗೆ ದೇಶದ್ರೋಹ ಪಟ್ಟವನ್ನು ಕಟ್ಟೋದಂಥದ್ದು, ಉಗ್ರಗಾಮಿಗಳು ಅಂತ ಹೇಳೋವಂಥದ್ದು. ಹೇಳ್ತಾ 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 ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಅಲ್ವಾ, ಸಾಮಾನ್ಯ ಜನ ಯಾರೋ ಹೋಗೋದು ವಾತಾವರಣ ಸೃಷ್ಟಿಸುವಂಥದ್ದು. ಈ ಕೆಲಸವನ್ನು ಎಡಪಂಥೀಯರ ವಿಚಾರದಲ್ಲಿ ಅವರು ಈಗಾಗಲೇ ಮಾಡ್ತಾ ಬಂದಿದ್ದಾರೆ ಅಲ್ವಾ. ಎಡಪಂಥೀಯರು ನಗರ ನಕ್ಸಲರು ಅಂತ ಅಲ್ವಾ, ನೀವು ವಿಭಿನ್ನವಾಗಿ ಯೋಚನೆ ಮಾಡಿದಾಗ ನಿಮ್ಮ ನಕ್ಸಲರು ಅಂತ ಹಣೆಪಟ್ಟಿ ಹೆತ್ತಾ ಹೋಗೋದು, ಅದನ್ನೇ ಹೇಳ್ತಾ ಹೋಗೋದು. ಸೊ ಇದನ್ನು ಕೂಡ ಹಾಗೆ. ಈಗ ಕಂಗನಾ ರನಾವತ್ ಹೇಳಿರುವುದೇನಿದೆ ಅದು ಏನು ಟೆರರಿಸ್ಟ್ಗಳು ಅಂತ ಹೇಳಿದ್ದಿದೆಯಲ್ಲ, ಈಗ ಮಾಡಬೇಕಾದ್ದು ಅದೇ ನಂಜುಂಡಸ್ವಾಮಿ ಇದ್ದಿದ್ದರೆ ಕಂಗನಾ ಅಂತವನು ಎಳಕ ಬಂದು ಕಂಬಕ್ಕೆ ಕಟ್ತಿದ್ದು. ಚಳವಳಿಗೆ ಅಂತಹ ಶಕ್ತಿ ಇತ್ತು, ಅದರ ಅಗತ್ಯ ಕೂಡ ಇದೆ. ಈ ರೈತರು ಪ್ರಶ್ನಿಸಬೇಕಾಗಿದೆ, ಇವಳು ಯಾವ ಸೀಮೆಯವರು, ಇವರು ಅಲ್ಲೆಲ್ಲ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಾ ಇರೋರು, ಯಾವುದೋ ಈ 4 ದೇಶಭಕ್ತದ್ದು ಯಾವುದೋ ಪಾತ್ರ ಮಾಡಲಂತೆ. ಇವಳು ಒಂದು ಚಳವಳಿಯ ಬಗ್ಗೆ ಮಾತನಾಡ್ತಾರೆ ಅಂದರೆ ಇದನ್ನು ಸಹಿಸಬಹುದು. ರೈತರ ಬಗ್ಗೆ ಕಳಕಳಿ ಇರ್ಬೋದು, ರೈತರ ಬಗ್ಗೆ ಪ್ರೀತಿ ಇರ್ಬೋದು, ಇದನ್ನು ವಿರೋಧಿಸಲೇಬೇಕು, ಸುಮ್ಮನಿದ್ರಾಗಲ್ಲ. ದೇಶಾದ್ಯಂತ ಪ್ರತಿಭಟನೆ ನಡೆಯಬೇಕು. ಕಂಗನಾ ಮಂಗನಾಗ ಆಡೋಕ್ಕಾಗಲ್ಲ, ಯಾರ್ಯಾರ್ದೋ ಗೌರವವನ್ನು ನಾಶಪಡಿಸೋಕ್ಕಾಗಲ್ಲ. ಯಾರು ರೈತರಿದ್ದಾರೆ, ರೈತರೆಲ್ಲ ಟೆರರಿಸ್ಟ್ ಅಂದರೆ ಏನರ್ಥ? ನನಗಿರುವ ಕುತೂಹಲ, ಬಿ ಜೆ ಪಿ ಇದಕ್ಕೇನಾದರೂ ರಿಯಾಕ್ಟ್ ಮಾಡುತ್ತಾ ಅಂತ ಇದುವರೆಗೆ ಮಾಡಿಲ್ಲ. ಅಂದರೆ ಬಿ ಜೆ ಪಿ ಏನಿದ್ದಾರೆ, ಬಿ ಜೆ ಪಿಯವರು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರಲ್ವ, ಹೌದಲ್ಲ? ಹೇಳಬೇಕು. ಸ್ಟೇಟ್ ಬಿ ಜೆ ಪಿ ನಾಯಕರು ಹೇಳಿಲ್ಲ. ಒಂದು, ಅವಳಿಗೆ ಗೆರವ್ ಹಾಕಬೇಕು. ಕಂಗನಾಗಿದೆ, ಅವಳು ಹೋದಲ್ಲಿ ರೈತರು ಗೆರವ್ ಹಾಕಬೇಕು, ಶಾಂತಿಯುತವಾಗಿ ಗೆರವ್ ಹಾಕಿ. ಕಂಗನಾ ಮನೆ ಎದುರು 1000 ರೈತರು ದಟ್ ಹಸಿರು ಶಾಲ್ ಹಿಡಿದು ಕೂತ್ಕೋಬೇಕು. ನಮ್ಮ ರೈತರು ಕಂಗನಾ ಸಿನಿಮಾಗಳನ್ನು ಬಹಿಷ್ಕರಿಸ್ಬೇಕು. ಈ ದೇಶದ ರೈತರಿಗೆ ಟೆರರಿಸ್ಟ್ ಅಂತ ಹೇಳೋದು ಏನಂತ ಕಂಡಿದ್ದಾರೆ ಇವಳು? ಅಲ್ಲಿ ಯಾರ್ದೋ ಬಗ್ಗೆ ಮಾತಾಡಿದ್ರು ಹೇಳಿದ್ರು ಹಾಳಾವುಗಳು ಹಣೆ ಬರ. ಮುಂಬೈ ಅಂದರೆ POK ಅಂದರು, ಆವಾಗಲೇ ಮುಂಬೈ ಜನ ಹೊಡಿತಿದ್ರು, ಬಿಟ್ಟಿದ್ದಾರೆ. ಮಾರಾಟದ ಬಗ್ಗೆ ಹೇಳಿದ್ರು. ಎಲ್ಲರ ಗೌರವವನ್ನು ನಾಶಪಡಿಸುವುದೇ ಇವಳ ಕೆಲಸ ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ಅವಳ ವಿರುದ್ಧ ಒಂದು ಬಹುದೊಡ್ಡ ಒಂದು ಚಳವಳಿ ಇದಾಗಬೇಕು. ಯಾಕಂದರೆ ಹಿಂದಿದ್ದವ್ರು ಯಾರು ಅವರು ಕೂಡ ಎಕ್ಸ್ಪೋಸ್ ಆಗಬೇಕು. ಅವರು ಎಕ್ಸ್ಪೋಸ್ ಆಗದಿದ್ದರಿಂದ ಹಾಗೆ ಮುಂದುವರಿತು. ಶುಡ್ ನಾಟ್ ಗಿವ್ ಎನಿ ರೂಮ್ ಫಾರ್ ದಟ್. ಕಂಗನಾ ರನಾವತ್ ತರದವರೇ ಇಲ್ಲೂ ರಾಜ್ಯದಲ್ಲೂ ಇದ್ದಾರೆ. ಕೃಷಿ ಸಚಿವ BC ಪಾಟೀಲ್ ರೈತರ ಪರವಾಗಿ ಮಾತಾಡಿದರೆ ರೈತ ಸಂಘದವರನ್ನ ಏನು ಅವಿವೇಕಿ ಅಂತ ಕರೆದು ಬಿಡ್ತಾರೆ. ಅಲ್ಲಿ ಒಂದು ವಿವೇಚನೆ ಕೂಡ ಇರುವುದಿಲ್ಲ, ಏನು ಮಾತಾಡ್ತಿದ್ದೀನಿ ತಾನು ಅಂತ. ಇವರು ಯಾವ್ಯಾವುದು ಆ್ಯಪ್ಗಳ ಬಗ್ಗೆ, ಕೃಷಿಗೆ ಹೆಲ್ಪ್ ಆಗುವ ಆ್ಯಪ್ಗಳಂತೆ ಆ್ಯಪ್ಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಇಲ್ಲಿ ಮೂಲಭೂತವಾಗಿ ಏನು ಬೇಕೋ ಅದನ್ನೇ ರೈತರಿಂದ ಕಿತ್ಕೊಳ್ತಾ ಇದ್ದಾರೆ. ಅಂದರೆ ಯಾರ ಹಿತಾಸಕ್ತಿಯನ್ನು ಕಾಯ್ತಾ ಇದ್ದಾರೆ ಇವರು? ಒಂದು ಈ ರಾಜಕಾರಣಿಗಳ ಹಣೆ ಬರ. BC ಪಾಟೀಲ್ ಪೊಲೀಸ್ ಅಧಿಕಾರಿಯಾಗಿದ್ದವರು, ಆವಾಗಲೇನು ಅವ್ರು ಜನಪರವಾದವರು ಆಗಿದ್ದಾರೆ ಅಂತ ಯಾವುದೇ ಉದಾಹರಣೆ ಇಲ್ಲ. ಅದಾದಮೇಲೆ ಕಾಂಗ್ರೆಸ್ಸಿಗೆ ಬಂದರು ಅಲ್ವಾ. ಕಾಂಗ್ರೆಸ್ಸಿಗೆ ಬಂದು ಏನೇನು ಮಾಡಿದ್ರು ಅಂತ ಗೊತ್ತಾಗ ಅಧಿಕಾರಕ್ಕಾಗಿ BJPಗೆ ಹೋಗಿದ್ದಾರೆ. ಸೊ ಈ BJP ಡಿಫೆಂಡ್ ಮಾಡಬೇಕು. ಅವರು ಕನಿಷ್ಠ ಈ 3 ಕಾನೂನುಗಳನ್ನು ಓದಿದಾರ ಗೊತ್ತಿಲ್ಲ ನನಗೆ. ಭೂ ಸುಧಾರಣಾ ಕಾನೂನಿನ ತಿದ್ದುಪಡಿಯಿಂದ ಏನಾಗುತ್ತೆ, ವಿದ್ಯುತ್ ಕಾನೂನಿನ ತಿದ್ದುಪಡಿಯಿಂದ ಏನಾಗುತ್ತೆ,
APMC ಇದು ಏನಾಗುತ್ತೆ, ಈ ತಿಳುವಳಿಕೆ ಅವ್ರಿಗೆ ಇದೆಯೋ ಇಲ್ಲ ಗೊತ್ತಿಲ್ಲ. ಅವ್ರು ಫಸ್ಟ್ ಓದಬೇಕು ಕಾನೂನು. ಅವರ ಕಾನೂನನ್ನು ಓದಿ ಕೂತ್ಕೊಂಡು ಡಿಸ್ಕಸ್ ಮಾಡಲಿ, ಏನೋ ಯಾವುದೇ ಚಾನಲಿಗೆ ಹೋಗಲಿ, ಇದರಿಂದ ಜನರಿಗೆ ತೊಂದರೆ ಆಗಲ್ಲ ಅಂತ ಹೇಳಿ ನನ್ನ ಜೊತೆ ಬಂದು ಚರ್ಚೆ ಮಾಡಲಿ. ನನಗೂ ಸ್ವಲ್ಪ ಜ್ಞಾನ ಇದೆ, ಗೊತ್ತಿದೆ. ಐ ಆಮ್ ರೆಡಿ ಟು ಡಿಸ್ಕಸ್ ವಿತ್ ಯು. ಇದು ಯಾವುದನ್ನು ಡಿಸ್ಕಸ್ ಮಾಡಿದೆ ರೈತರಿಗೆ ಅವಿವೇಕಿಗಳು ಅಂದ್ಬಿಡೋದು. ಇವನಿಗೆ ಓಟ್ ಹಾಕಿದವರು ಅವ್ರು ಹಿರೇಕೆರೂರು ಊರಿನವರು, ಅವರು ಎಲ್ಲ ವಿವೇಕಿಗಳು. ಇವನಿಗೆ ಮಾತ್ರ ವಿವೇಕ ಇದೆಯೋ? ವಿವೇಕದ ಅರ್ಥ ಏನು BC ಪಾಟೀಲ್ ಅಂತ ಕೇಳಬೇಕಾಗುತ್ತೆ. ಯಾವುದು ವಿವೇಕ, ಯಾವುದು ವಿವೇಕ ಅಲ್ಲ. ಅಧಿಕಾರಕ್ಕಾಗಿ ಒಂದು ಪಾರ್ಟಿಯನ್ನು ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗೋದು ವಿವೇಕವೇ? ಜನಹಿತವನ್ನು ಮರೆತು ಅಧಿಕಾರ ಲಾಲಸೆಯಿಂದ ಇಂಥ ರಾಜಕಾರಣ ಮಾಡೋದು ವಿವೇಕ? ಯಾವುದು ವಿವೇಕ? ಸೊ ಅದ್ರ ಜೊತೆಗೆ ಎಸ್ಪೆಷಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಬಗ್ಗೆ ಏನೋ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಒಬ್ಬ ಹೋರಾಟಗಾರ, ವಾಟ್ ಎವರ್ ಇಟ್ ಮೀನ್, ರೈತ ಸಂಘಟನೆಯ ಉಸಿರನ್ನು ಉಳಿಸೋದಕ್ಕೆ ಯತ್ನ ಮಾಡ್ತಿರುವವರೊಬ್ಬರು. ಅವರಿಗೂ ಅವ್ರದ್ದೇ ಆದ ಗೌರವ ಇದೆ. ಕ್ಷುಲ್ಲಕವಾಗಿ ಮಾತನಾಡ್ಕೊಡು, ಸಣ್ಣ ಮಾತುಗಳನ್ನ ಆಡ್ಕೊಡು. ಅಧಿಕಾರದಲ್ಲಿದ್ದ ತಕ್ಷಣ ಅದು ಒಂದು ದುರಹಂಕಾರ ಅವ್ರಿಗೆ ಬರ್ತಾವೆ, ಅಹಂಕಾರ ಬರುತ್ತೆ. ಆ ಅಹಂಕಾರದ ಪ್ರತೀಕವಾಗಿ ಇಂಥ ಮಾತುಗಳನ್ನ ಆಡ್ತಾರೆ. ಅದು ಹಾಕ್ಕೊಡುದು, ಅದಕ್ಕೆ ಅವಕಾಶ ಕೊಡಕೂಡದು, ಅದಾದ ಪ್ರತಿಭಟಿಸಬೇಕು. ಸೊ ನಿನ್ನೆ ಆ ಹೆಣ್ಮಗಳು ಹೇಳ್ತಾ ಇದ್ಲು, BC ಪಾಟೀಲ್ ಕ್ಷಮೆ ಕೇಳಬೇಕು. ಎಸ್, ಕೇಳಬೇಕು. ಅವರು ರೈತರನ್ನ ನೀವು ಬೇಕಾಬಿಟ್ಟಿಯಾಗಿ ತಗೊಳಕ್ಕಾಗಲ್ಲ. ರೈತರು ನಿಮ್ಮ ಮನೆ ಜೀತದ ಆಳುಗಳಲ್ಲ. ನೀವು ಅಧಿಕಾರದಲ್ಲಿದ್ದೀರಿ, ವಿಧಾನಸೌಧದಲ್ಲಿ ಕೂತಿದ್ದೀರಿ ಅಂತ ಉಳಿದವ್ರನ್ನೆಲ್ಲ ಕ್ಷುಲ್ಲಕವಾಗಿ ನೋಡೋವಂಥದ್ದು. ಆದರೆ ನೋಡಿ, ಈ ಯಡಿಯೂರಪ್ಪನವ್ರದ್ದೇ ತಗೊಳ್ಳಿ, ಮುಖ್ಯಮಂತ್ರಿಗಳು ರೈತ ಚಳವಳಿಲಿದ್ದರು. ರೈತರ ಬಗ್ಗೆ ನನಗೆ ತುಂಬ ಅವರಿಗೆ ಆಸಕ್ತಿ ಇದೆ ಅಂದ್ಕೊಂಡು. ಆದರೆ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ರೈತರ ಮೇಲೆ ಗೋಳಿಬಾರ್ ಮಾಡಿಸಿದ್ರು ಅಲ್ವಾ. ಇನ್ನೊಂದು ಸಲ ವಿಧಾನ ಪರಿಷತ್ನಲ್ಲಿ ರೈತರ ಸಾಲ ಮನ್ನಾ ವಿಚಾರಗಳು ಬಂದಾಗ ಏನು ಸರ್ಕಾರ ಹತ್ರ ನೋಟ್ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ದುಡ್ಡೆಲ್ಲಿದೆ ಅಂದರು. ಈಗ ನೋಡಿ ಇದನ್ನೆಲ್ಲ ನೋಡ್ಕೊಂಡು ಮುಚ್ಕೊಂಡಿದ್ದಾರೆ. ರೈತರಿಗೆ ವಿರುದ್ಧವಾದ ತೀರ್ಮಾನವನ್ನೇ ತೆಗೆದುಕೊತಿದ್ದಾರೆ. ಇದು ಯಡಿಯೂರಪ್ಪನವ್ರಿಗೆ ಶೋಭೆ ತರೋದಂಥದ್ದಲ್ಲ. ಅಧಿಕಾರ ರಾಜಕಾರಣ ಅವರು ಬದಲಿಸಿದೆ, ಮಕ್ಕಳ ಮೋಹ ಅವ್ರನ್ನ ಬದಲಿಸಿದೆ. ಮಕ್ಕಳಿಗೆ ತಮಗೆಲ್ಲ ಏನಷ್ಟು ದುಡ್ಡು ಮಾಡ್ಕೊಂಡು ಇಟ್ಟು ಹೊಟ್ಟು ಹೋಗ್ಬಿಡ್ಬೇಕು ಅನ್ನುವ ಮನಸ್ಥಿತಿಯಲ್ಲಿ ಅವರಿದ್ದಂತೆ ಕಾಣುತ್ತೆ. ಅದಿಲ್ಲದೆ ಮೊದಲನೇ ಯಡಿಯೂರಪ್ಪ ಆಗಿದ್ದರೆ ಈ ಮೂರೂ ಕಾನೂನನ್ನು ಅವರೇ ವಿರೋಧ ಮಾಡ್ತಾಯಿದ್ರು, ನನಗನುಮಾನ ಇಲ್ಲ. ಬಟ್ ಇವರು ಮೊದಲನೇ ಯಡಿಯೂರಪ್ಪ ಅಲ್ಲ. ಆದ್ದರಿಂದ ರೈತರ ಬಗ್ಗೆ ಪ್ರೀತಿ ಇರುವವರು ಈಗ ಯಾರು ಇದ್ದಾರೆ ಈ ಸರ್ಕಾರದಲ್ಲಿ. ಅದಕ್ಕೆ ಮತ್ತೆ ಮತ್ತೆ ನಮಗೆ ಉದಾಹರಣೆಗಳು ಸಿಗ್ತಾನೆ ಇವೆ. ಕೆಲವು ದಿನಗಳ ಹಿಂದೆ ರೈತ ಮಹಿಳೆಯರನ್ನೇ ಅವ್ರನ್ನ ಉದ್ದಟತನ ಅಂತೆಲ್ಲ ಧಮಕಿ ಹಾಕುವ ರೀತಿ ಮಾತಾಡಿದ ಒಬ್ಬ ಸಚಿವರಿದ್ದಾರೆ. ಈಗ BC ಪಾಟೀಲ್ ಅವಿವೇಕಿಗಳು ಅಂತ ಕರೀತಾರೆ ಇವ್ರನ್ನ. ಅಂದರೆ ಇಂಥ ಹೊತ್ತಲ್ಲಿ ನಮ್ಮ ಪ್ರತಿಪಕ್ಷಗಳು ಏನು ಮಾಡ್ತೀವಿ ಅನ್ನೋದು ಕೂಡ ನಮಗೆ ವಿಚಿತ್ರ ಅನಿಸ್ತಾ ಇದೆ. ಕೇಂದ್ರ ಇದು ಏನು ಸಿದ್ದರಾಮಯ್ಯ ಅವರು ಒಂದು ಕಡೆ ಮಾತಾಡ್ತಿಲ್ಲ ಇದ್ರ ಬಗ್ಗೆ, ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎಲ್ಲೋ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ ಸೆಷನ್ ಶುರು ಆದಾಗಲೂ. ಯಾಕೆ ಹೀಗೆ? ಒಂದು ಅವ್ರಿಗೆ ವೈಯಕ್ತಿಕ ರಾಜಕಾರಣ. ಓಕೆ, ಅವ್ರಿಗೆ ಜಗತ್ತಿನಲ್ಲಿ ಸಮಸ್ಯೆ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಸಮಸ್ಯೆ ಯಾವ್ದು ಸಿದ್ದರಾಮಯ್ಯನವರು ಅಂದರೆ ಅವರು ಕುಮಾರಸ್ವಾಮಿ ದೇವೇಗೌಡ ಅಂತಾರೆ. ಕುಮಾರಣ್ಣ ಹತ್ರ ಹೋಗಿ ಈ ದೇಶದ ಸಮಸ್ಯೆ ಯಾವುದು ಅಂತ ಕೇಳಿದರೆ ಅವರು ತಕ್ಷಣ ಹೇಳೋದೇನು ಗೊತ್ತಾ, ಸಿದ್ದರಾಮಯ್ಯ ಅಂತ. ಈ ಕ್ಷುಲ್ಲಕ ರಾಜಕಾರಣದಲ್ಲಿ ಅವರು ತಮ್ಮ ಬದುಕನ್ನು ಬೀಸುವಂಥವ್ರು. ಕಾಂಗ್ರೆಸ್ ಪಕ್ಷ ಅಂತ ಅವರಿಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡೋಕ್ಕೆ ಬರಲ್ಲ, ಮರ್ತ್ಬಿಟ್ಟಿದ್ದಾರೆ. ಅವರು ಅಧಿಕಾರ ಅನುಭವಿಸೋದಷ್ಟೇ. ಇಂಥ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ಸಿಗೆ ಗೊತ್ತಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ ನಾಯಕತ್ವ ದಿವಾಳಿ ಆಗಿದೆ. ದಿ ಲಾಸ್ಟ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಂಥವಕ್ಕೆಲ್ಲ ಇದು ಅರ್ಥ ಆಗುತ್ತೆ ಗೊತ್ತಾಗಲ್ಲ. ಅವರ ಸುತ್ತಮುತ್ತಲಿರೋ ಕೋಟ್ರಿಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ರೈತರ ಚಳವಳಿಗಳನ್ನ ಹತ್ತಿಕ್ತಾ ಬಂದ ಇತಿಹಾಸನೇ ಅವ್ರದ್ದಾಗಿದೆ ಕಾಂಗ್ರೆಸ್ನವ್ರಿಗೆ. ಆದ್ದರಿಂದ ಅವರಿಗದು ಅರ್ಥ ಆಗಲ್ಲ. ಈ ಲೋಕಲ್ ನಾಯಕರು ಇವರು ಅಧಿಕಾರಕ್ಕೆ ಬಂದರೆ ಇದೇ ಕೆಲಸ ಮಾಡೋದು. ಏನು BJPಗಿಂತ ವಿಭಿನ್ನವಾಗಿ ಮಾಡ್ತಾರೆ ಅಂತಲ್ಲ. ಇವರೆಲ್ಲ ಒಂಥರ ಅಧಿಕಾರಶಾಹಿಯ ನಿಯಂತ್ರಣದಲ್ಲಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ಗಳ ನಿಯಂತ್ರಣದಲ್ಲಿದ್ದಾರೆ. ಇವರ ಇಡೀ ಆರ್ಥಿಕ ನೀತಿಗೆ ಇದೆಯಲ್ಲ, ಅದು ಶ್ರೀಮಂತರ ಪರವಾದ ಆರ್ಥಿಕ ನೀತಿಯಾಗಿದೆ, ಉದ್ಯಮಿಗಳ ಪರವಾದ ಆರ್ಥಿಕ ನೀತಿಯಾಗಿದೆ. ಆ ನೀತಿನ ಯಾರು ಡಿಸೈಡ್ ಮಾಡ್ತಾರೆ, ಅವರು ಆ ಸರ್ಕಾರ ಇದ್ದರೂ ಒಂದೇ, ಈ ಸರ್ಕಾರ ಇದ್ದರೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ಕಾಂಗ್ರೆಸ್ನಿಂದ ಇದಕ್ಕಿಂತ ಬೇರೆ ಯಾವುದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನನಗನ್ಸಲ್ಲ ಗೌಡ್ರೆ. ಐ ಡೋಂಟ್ ಥಿಂಕ್ಸ್. ಕಾಂಗ್ರೆಸ್ ಮಾಡಬೇಕಿತ್ತು ನಿಜ. ಅಟ್ಲೀಸ್ಟ್ ನಿನ್ನೆ ರೈತರು ಬಂದು ಅಷ್ಟು ಮಾಡಿದ್ರಲ್ಲ, ಯಾರೋ ಕಾಂಗ್ರೆಸ್ ನಾಯಕರು ಹೋಗ್ಬೇಕಾಗಿತ್ತು ಅಲ್ಲಿ. ಕಾಂಗ್ರೆಸ್ ಅಧ್ಯಕ್ಷರು ಹೋಗ್ಬೋದಾಗಿತ್ತು, ಸಿದ್ದರಾಮಯ್ಯ ಹೋಗ್ಬೋದಾಗಿತ್ತು. ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ಬೋದಾಗಿತ್ತಲ್ವಾ? ಹೇಳುವ ಶಕ್ತಿ ಯಾಕಿಲ್ಲ ಇವರಿಗೆ? ಎಲ್ಲಿ ಅದನ್ನು ಗಂಟು ಕಟ್ಟಿ ಮೂಲೆಯಲ್ಲಿ ಇಟ್ಟು ಬಂದಿದ್ದಾರೆ? ಇಲ್ಲ. ಅವ್ರು ರಾಜಕೀಯ ಕಾರಣಕ್ಕಾಗಿ ಬೇಕಾದ್ರೆ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡಿದ್ಮೇಲೆ ಅದು ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಸೇರಿಸಲ್ಲ. ಸಿದ್ದರಾಮಯ್ಯ ಬಳ್ಳಾರಿಗೆ ಹೋಗಿ ಬಂದರು ಪಾದಯಾತ್ರೆ, ಗಣಿಗಾರಿಕೆ ವಿರುದ್ಧ. ನಂತರ ಏನು ಮಾಡಿದ್ರು?
ಅಧಿಕಾರಕ್ಕೆ ಬಂದ ಮೇಲೆ ಲೋಕಾಯುಕ್ತನ ಮುಳುಗಿಸಿದ್ರು. ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರ ವರದಿ ತೋರಿಸಿಕೊಟ್ಟಿತ್ತು ಈ ಗಣಿ ಹಗರಣದ ಬ್ರಹ್ಮಾಂಡ ಹಗರಣವನ್ನು. ಸಿದ್ದರಾಮಯ್ಯ ಗಣಿ ಹಗರಣವನ್ನು ಪ್ರಸ್ತಾಪ ಮಾಡಿ, ಅಂದರೆ ಸಂತೋಷ್ ಹೆಗಡೆ ವರದಿಯ ಲಾಭವನ್ನು ಅವರು ರಾಜಕೀಯವಾಗಿ ಪಡೆದರು, ಅಧಿಕಾರಕ್ಕೆ ಬಂದರು. ಅಲ್ಟಿಮೇಟ್ಲಿ ಲೋಕಾಯುಕ್ತ ಕತ್ತಿಚಿಗೆ ಕೊಂದುಬಿಡ್ತು. ತಮಗೆ ಬೇಕಾದ ಚಿಲ್ಲರೆಗಳನ್ನ ಇಟ್ಕೊಂಡು ಅದೆಂಥ ಏನು ಎ ಸಿ ಮಾಡಿಬಿಟ್ಟು ಹೊರಟು. ಅದರಿಂದ ಇವ್ರ ಮೇಲೆಲ್ಲ ನೀನು ನಂಬಿಕೆ ಇಟ್ಕೋಬೇಕಾದ ಕಾರಣಗಳೇ ಇಲ್ಲ ಅಂತ ನನಗೆ ಅನ್ಸುತ್ತೆ. ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಾಗಿಲ್ಲ. ಈ ರಾಜಕಾರಣವೇ ಹೀಗೆ ರೈತ ವಿರೋಧಿಯಾಗಿರುವಾಗ ರೈತ ಚಳುವಳಿ ಮತ್ತೆ ಹೇಗೆ ಒಂದು ಹೊಸ ಸ್ವರೂಪದಲ್ಲಿ ವ್ಯಕ್ತವಾಗಬೇಕಾಗಿದೆ. ಯಾಕೆಂದರೆ ಸ್ವಲ್ಪ ಆಕ್ರೋಶಕ್ಕೆ ಹೋಗ್ತಿದ್ದಂಗೆ ರೈತರು ಇವರು ಗೋಲಿಬಾರ್ ಮಾಡುವ ಮಟ್ಟಕ್ಕೂ ಹೋಗ್ಬಿಡ್ತಾರೆ. ಇಂಥ ಹೊತ್ತಲ್ಲಿ ಯಾವ ರೀತಿಯ ಸಾತ್ವಿಕ ಸ್ವರೂಪ ಚಳುವಳಿಗೆ ಬರಬೇಕಾಗಿದೆ? ಒಂದು ರೈತ ಚಳವಳಿಗೆ ಒಂದು ನಾಯಕತ್ವ ಬೇಕು ಅಂತ ನನಗನ್ಸುತ್ತೆ. ಅದು ನಂಜುಂಡಸ್ವಾಮಿ ಅವರಂಥ ಒಂದು ನಾಯಕತ್ವ. ಅಂಥ ನಾಯಕತ್ವ ಈಗ ಚಳವಳಿಗೆ ತಕ್ಷಣದ ಅಗತ್ಯ ಆಗಿದೆ. ಆ ನಾಯಕತ್ವಕ್ಕೆ ಜ್ಞಾನ ಇರಬೇಕು, ಆ ನಾಯಕತ್ವಕ್ಕೆ ರಾಜಕೀಯ ಅರಿವಿರಬೇಕು, ಆ ನಾಯಕತ್ವಕ್ಕೆ ಸಾಮಾಜಿಕ ಅರಿವಿರಬೇಕು, ಆ ನಾಯಕತ್ವಕ್ಕೆ ಹೋರಾಟ ಮಾಡುವ ಶಕ್ತಿ ಛಲ ಎಲ್ಲ ಇರಬೇಕು. ಅಂಥ ನಾಯಕತ್ವ ಇವತ್ತಿನ ಬಹುದೊಡ್ಡ ಅಗತ್ಯ ಅಂತ ನನಗೆ ಅನ್ಸುತ್ತೆ. ಬಟ್ ಈಗಿರುವ ರೈತ ನಾಯಕರು ಪರಸ್ಪರ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ, ಪರಸ್ಪರ ದೋಷಾರೋಪಣೆ ಅವ್ರಿಗೆ ಒಂದಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗ ಆಗಬೇಕಾಗಿದೆ. ಈಗ ಯಾಕೆ ಆಗಬೇಕಾಗಿದೆ ಅಂದರೆ ಕೇವಲ ರೈತರ ವಿಚಾರಕ್ಕೆ ಮಾತ್ರ ಅಲ್ಲ, ಈ ಪ್ರಭುತ್ವ ಇದೆ, ಇದು ಅಪಾಯಕಾರಿಯಾದ ಒಂದು ಪ್ರಭುತ್ವ ಇದೆ. ಅದರ ವಿರುದ್ಧ ಒಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ಎಲ್ಲರೂ ಸೇರಬೇಕಾದಂಥ ಒಂದು ಅನಿವಾರ್ಯತೆ ನನಗೆ ಗೋಚರ ಆಗ್ತಾಯಿದೆ. ನಿಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು ಅತಿ ದೊಡ್ಡ ಶತ್ರು ಯಾರು ಗುರುತಿಸಬೇಕು. ಆ ಗುರುತಿಸಿ ಅಂಥ ಅತಿ ದೊಡ್ಡ ಶತ್ರುವನ್ನು ಎದುರಿಸುವುದಕ್ಕೆ ಒಂದಾಗಬೇಕಾದಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಕಾಲವೇ ನಾಯಕತ್ವವನ್ನು ಹುಟ್ಟಾಕುತ್ತೆ ಅಂತಾರೆ. ಅದು ಯಾವಳ ಗೊತ್ತಿಲ್ಲ ನನಗೆ. ಎಲ್ಲ ನಾಶ ಆದಮೇಲೆನೋ ಗೊತ್ತಿಲ್ಲ. ಆ ನಾಯಕತ್ವ ಹುಟ್ಟಬೇಕಾದಂಥ ಒಂದು ಕಾಲಘಟ್ಟ ಇದು. ಯಾಕೆಂದರೆ ರೈತರದಂತೂ ರೈತ ಮುಳುಗೋಗ್ತಾನೆ. ರೈತರೆಲ್ಲ ಬಂದು ನಗರಗಳಿಗೆ ವಲಸೆ ಬಂದು ಇಲ್ಲಿ ಯಾವುದೋ ಹೋಟೆಲ್ ಪಾತ್ರ ತೊಳಿತಾರೆ. ಆ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ದೇಶದ ಕೃಷಿ ಉತ್ಪನ್ನ ಕೂಡ ಕುಸಿತ ಗೊತ್ತಿಲ್ಲ ನನಗೆ. ಬಟ್ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳು ದೊಡ್ಡವ್ರು ಬಂದುಬಿಟ್ಟು ಸಾಮಾನ್ಯ ರೈತರನ್ನು ಬೀದಿಗೆ ಹಾಕೋದು ಮಾತ್ರ ಅನಿವಾರ್ಯ. ಒಂದು ಹಾಕೇ ಹಾಕ್ತಾರೆ ಅಂತ ನನ್ನ ಕೆಲಸ. ರಾಜಕಾರಣಿಗಳ ಈ ಲಾಭಕೋರ ಮತ್ತು ಅಪಾಯಕಾರಿ ನಡೆ ಮತ್ತು ರೈತ ಚಳುವಳಿಯ ನಾಯಕರ ನಡುವಿನ ಬಿಕ್ಕಟ್ಟು ಅಥವಾ ಒಡಕು ಇದು ಸಾಮಾನ್ಯ ರೈತರನ್ನ ಬಲಿಪಶು ಮಾಡದೇ ಇರಲಿ ಅಂತ ಆಶಿಸ್ತಾ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಆಯಿತು ಇವತ್ತಿನ ಸುದ್ದಿ ಸಂವಾದ. ಇನ್ನೊಂದು ವಿಚಾರದಲ್ಲಿ ನಾನು ಮತ್ತು ಗೌಡರು ಮಾತು ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.